ನಮಸ್ಕಾರ ಸ್ನೇಹಿತರೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ನಮ್ಮ ಭಾರತ ದೇಶವು ವಿವಿಧ ಭಾಷೆಗಳು, ವಿವಿಧ ಆಹಾರ, ಧರ್ಮ ಮತ್ತು ಬಹುಮುಖಿ ಸಂಸ್ಕೃತಿಯನ್ನು ಹೊಂದಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸುಂದರ ಕಡಲ ತೀರಗಳು, ಸುಂದರ ಅರಣ್ಯಗಳು, ಬೆರಗುಗೊಳಿಸುವ ಪರ್ವತಗಳು. ಭಾರತಕ್ಕೆ ಯಾವುದೇ ಸೌಂದರ್ಯದ ಕೊರತೆ ಇಲ್ಲ. ದೇಶಾದ್ಯಂತ ನಾವು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಲು ಪ್ರವಾಸಿ ತಾಣಗಳಿಗೆ ಯಾವುದೇ ನಿರ್ಬಂಧಗಳಿಲ್ಲ. ಆದರೆ ಕೋಟಿ ರೂಪಾಯಿ ಕೊಟ್ಟರೂ ನಾವು ಭಾರತದಲ್ಲಿ ಭೇಟಿ ನೀಡಲಾಗದ 3 ಸ್ಥಳಗಳಿವೆ ಎಂದು ನಿಮಗೆ ಗೊತ್ತಾ? ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಅದಕ್ಕೂ ಮುನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲ ಸ್ಥಳ ಉತ್ತರ ಸೆಂಟಿನೆಲ್ ದ್ವೀಪ. ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿದೆ. ಸುಮಾರು 60 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಸೆಂಟಿನೆಲ್ ದ್ವೀಪದಲ್ಲಿ ಸೆಂಟಿನೆಲಿಸ್ ಎಂದು ಕರೆಯಲ್ಪಡುವ ಸ್ಥಳೀಯ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಟಿವಿ, ಮೊಬೈಲ್ ಫೋನ್, ವಿದ್ಯುತ್ ಇತ್ಯಾದಿಗಳಲ್ಲದೆ ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಪರ್ಕವಿಲ್ಲದ ಈ ಸೆಂಟಿನೆಲಿಸ್ ಜನರು ವಿಶಿಷ್ಟವಾಗಿ ವಾಸಿಸುತ್ತಿದ್ದಾರೆ. ಎರಡನೇ ಸ್ಥಳ ಬಾಬಾ ಅಣು ಸಂಶೋಧನಾ ಕೇಂದ್ರ. ಭಾರತದ ಪ್ರಮುಖ ಅಣು ಸಂಶೋಧನಾ ಕೇಂದ್ರವಾದ ಬಾಬಾ ಅಣು ಸಂಶೋಧನಾ ಕೇಂದ್ರವು ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿದೆ. ಇದು ದೇಶದ ಪ್ರಧಾನಮಂತ್ರಿಯಿಂದ ನೇರವಾಗಿ ಮೇಲ್ವಿಚಾರಣೆಗೆ ಒಳಪಟ್ಟಿದೆ. ಇಲ್ಲಿ ಕೇವಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದೆ. ಮೂರನೇ ಸ್ಥಳ ಪ್ಯಾಂಗಾಂಗ್ ತ್ಸೋ ಸರೋವರ. ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ನಲ್ಲಿ ಪ್ಯಾಂಗಾಂಗ್ ತ್ಸೋ ಸರೋವರವು ದೊಡ್ಡ ಪ್ರದೇಶದಲ್ಲಿದೆ. ಈ ಸರೋವರವು ಲಡಾಖ್ನ ಲೇ ಪ್ರದೇಶದಿಂದ ಚೀನಾ ಗಡಿವರೆಗೆ ವ್ಯಾಪಿಸಿದೆ. ದೈತ್ಯ ಹಿಮಾಲಯದ ಹಿನ್ನೆಲೆಯಲ್ಲಿ ತಂಪಾದ ಪ್ರದೇಶದಲ್ಲಿ ಈ ಸರೋವರವನ್ನು ನೋಡುವುದು ಸುಂದರವಾಗಿರುತ್ತದೆ. ಈ ಸರೋವರದ ಕೆಲವು ಭಾಗಗಳು ಚೀನಾ ಗಡಿಗೆ ಹತ್ತಿರವಾಗಿವೆ. ಹಾಗಾಗಿ ಭದ್ರತಾ ಕಾರಣಗಳಿಂದ ಸಂದರ್ಶಕರಿಗೆ ಭೇಟಿ ನೀಡುವುದನ್ನು ನಿಷೇಧಿಸಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.